ವೀಕ್ಷಕರೇ, ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್ ಆಧ್ಯಾತ್ಮ ನೆಮ್ಮದಿಯ ಮಾರ್ಗ. ವೀಕ್ಷಕರೇ, ನಾನಿವತ್ತು ನಿಮ್ಗೆ ಯಾವ ವಿಷಯ ತಿಳ್ಸಕ್ ಬಂದಿದ್ದೀನಿ ಅಂತ ಅಂದ್ರೆ, ಆರ್ಥಿಕ ಅಭಿವೃದ್ಧಿ ಆಗ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ಅಂಗಡಿ ಇರುತ್ತೆ, ಕೆಲಸ ಮಾಡ್ತಿರ್ತಾರೆ, ಆದ್ರೆ ಗ್ರಾಹಕರು ಬರಲ್ಲ. ಮತ್ತೆ ಕೆಲವರು ಆಟೋ ಇರುತ್ತೆ, ಆಟೋ ಓಡ್ಸಕ್ ಮನ್ಸೇ ಇರಲ್ಲ. ಕೆಲವರು ಕಾರ್ ಇರುತ್ತೆ, ಕಾರ್ ಬಾಡಿಗೆಗಳು ಬರಲ್ಲ. ಈ ತರ ಹಲವಾರು ಆರ್ಥಿಕ ಸಮಸ್ಯೆ ಇರುತ್ತೆ. ಮತ್ತೆ ಎಷ್ಟೇ ದುಡಿದ್ರೂ ಸಾಲ 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 ಅನ್ನೋದು ತೀರ್ತಾನೆ ಇಲ್ಲ. ದುಡ್ಡಂತೂ ಬರ್ತಾನೆ ಇರುತ್ತೆ, ಆದ್ರೆ ಸಾಲ ಮಾತ್ರ ತೀರ್ತಾ ಇಲ್ಲ. ಇದಕ್ಕೆಲ್ಲ ಒಳ್ಳೆ ಉಪಾಯ ನಿಮ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅದು ಏನು ಅಂತ ಅಂದ್ರೆ, ಚಿಕ್ಕ ಉಪಾಯ ಮಾಡಬೇಕು. ಅದರಿಂದ ಏನೇ ನಾನು ಉಪಾಯ ಹೇಳಿದ್ರು ಅದು ನಂಬಿಕೆ ಇಟ್ಟು ಮಾಡಿದ್ರೆ ಮಾತ್ರ ಅದು ಪ್ರತಿಫಲ ನಿಮ್ಗೆ ಸಿಗೋದು. ಇವ್ರೇನೋ ಹೇಳ್ತಾರೆ, ಇದು ಮಾಡಿದ್ರೆ ಆಗುತ್ತಾ ಅಂತ ಅರ್ನಂಬಿಕೆನಲ್ಲಿ ಮಾಡಿದ್ರೆ ಆ ಕೆಲಸ ಅರ್ಧದಲ್ಲೇ ನಿಂತೋಗುತ್ತೆ. ಯಾವುದೇ ಕೆಲಸದಲ್ಲಿ ಮೊದಲು ನಮ್ಗೆ ಏನ್ ಮುಖ್ಯ? ನಂಬಿಕೆ ಮುಖ್ಯ. ನಂಬಿಕೆನೇ ಜೀವನದಲ್ಲಿ ನಂಬಿಕೆ ಇದ್ರೇನೆ ನಾವ್ ಏನ್ ಬೇಕಾದ್ರೂ ಸಾಧಿಸಕ್ ಆಗುತ್ತೆ. ಹಾಗಿದ್ರೆ ನೋಡೋಣ, ಏನದು ಉಪಾಯ? ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗೆ ದೂರ ಮಾಡ್ಕೊಳ್ಳೋದು. ಒಂದು ಸಣ್ಣ ಉಪಾಯ, ಜಾಸ್ತಿ ಅಂತ ತಲೆನೇ ಕೆಡ್ಸ್ಕೊಬೇಕಾದ್ರೆ ನಿಮ್ಮಲ್ಲಿ ಎಷ್ಟು ದುಡ್ಡು ಇರುತ್ತೋ ಅಷ್ಟರಲ್ಲಿ ಚಿಕ್ಕದಾಗಿ ತಂದು ಈ ಉಪಾಯನ ಖಂಡಿತ ನೀವು ಮಾಡಿದ್ರೆ ಖಂಡಿತ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರೋಗುತ್ತೆ. ಈ ನಾನು ಹೇಳೋ ಉಪಾಯ ಯಾವತ್ತು ಬೇಕಾದ್ರೂ ಮಾಡ್ಬೋದು, ಆದ್ರೆ ನೋಡ್ಕೊಂಡು ಮಾಡಿ. ಆಗಾಗ ಮಾಡ್ತಾ ಹೋಗ್ಬೇಡಿ, ನಿಮ್ಗೆ ಅದ್ರ ರಿಸಲ್ಟು ಗೊತ್ತಾಗುತ್ತೆ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತು ಉಗುರು ನಾವು ಸಾಮಾನ್ಯವಾಗಿ ಯಾವಾಗಲೂ ಕಟ್ ಮಾಡ್ತೀವಿ ಹೇಳಿ? ಯಾವಾಗ ಉಗುರು ಬೆಳೆದಿರುತ್ತೋ ಅಥವಾ ಯಾವಾಗ ಕೊಳೆ ಅಂತ ಕಾಣುತ್ತೋ ಅಥವಾ ವೀಕ್ಲಿ ಒನ್ಸ್ ನಾವು ಕಟ್ ಮಾಡೇ ಮಾಡ್ತೀವಿ. ಆ ಉಗುರನ್ನ ಯಾವತ್ತು ನಾವು ನೆಲಕ್ಕೆ ತಾಗಿಸ್ಬಾರ್ದು. ನೀವು ದೊಡ್ಡೋರು ಹೇಳಿದ್ ಕೇಳಿರ್ತೀರಾ, ಮನೆ ಒಳಗಡೆ ನೇಲ್ಸ್ ಕಟ್ ಮಾಡಬೇಡ, ಜಗಳ ಆಗುತ್ತೆ, ಅಥವಾ ಅಲ್ಲಿ ಇಲ್ಲಿ ಬಿಸಾಕ್ಬೇಡ ಅಂತ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಡ್ತಾರೆ. ಯಾಕೆ ಇದನ್ನ ಹೇಳ್ಕೊಡ್ತಾರೆ ಅಂದ್ರೆ, ಯಾವಾಗ ನಮ್ಮ ಉಗುರು ಕೆಳಗೆ ತಾಕುತ್ತೋ, ಭೂಮಿಗೆ ಬೀಳುತ್ತೋ, ಅವಾಗ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತಂತೆ. ಅಷ್ಟು ದೇವತೆಗಳಿರ್ತಾರೆ. ಮತ್ತೆ ನಮ್ಮ ಮನೆಯಲ್ಲಿ ಮೂಲೆ ಮೂಲೆಗಳಲ್ಲೂ ಒಂದೊಂದು ದೇವತೆಗಳು ನೆಲೆಸಿರ್ತಾರಂತೆ. ಸೊ ಯಾವಾಗ ನಮ್ಮ ಉಗುರು ಭೂಮಿಗೆ ಟಚ್ ಆಗುತ್ತೋ, ಭೂಮಿ ತಾಯಿಗೆ ಕೋಪ ಬರುತ್ತೆ, ಅವಳು ನಮ್ಗೆ ಶಾಪ ಕೊಡ್ತಾಳಂತೆ. ಮತ್ತೆ ಮನೆಯೊಳಗೆ ಕಟ್ ಮಾಡಿ ಆ ಉಗುರು ಏನಾದ್ರೆ ನೆಲಕ್ಕೆ ತಾಕಿದ್ರೆ ಮೂಲೆನಲ್ಲಿ ದೇವ್ರು ಇರ್ತಾರೆ ಅಂತ ನಾನು ಆಗ್ಲೇ ಹೇಳಿದೆ. ಆ ದೇವರಿಗೆ ಕೋಪಗೊಂಡು ಅವರು ಕೂಡ ನಮ್ಗೆ ಶಾಪ ಕೊಡ್ತಾರಂತೆ. ಆದ್ರಿಂದ ನಾವು ಉಗುರನ್ನ ಯಾವತ್ತೂ ನೆಲಕ್ಕೆ ತಾಗಿಸ್ಬಾರ್ದು. ಹಾಗಾದ್ರೆ ಏನ್ರಿ ಮಾಡೋದು, ಎಲ್ರಿ ಬಿಸಾಕೋದು ಅಂತ ಕೇಳ್ತೀರಾ? ಸಮಾಧಾನ ವೀಕ್ಷಕರೇ, ನಾವು ಉಗುರನ್ನ ಕಟ್ ಮಾಡಿಬಿಟ್ಟು ಒಂದು ಪೇಪರ್ ಇಟ್ಕೊಂಡು ಪೇಪರ್ ಮೇಲೆ ಕಟ್ ಮಾಡಿ, ಅಥವಾ ಏನಾದ್ರು ಕೆಳಗಡೆ ಹೊತ್ತಿಗಿಟ್ಕೊಂಡು ಭೂಮಿಗೆ ತಾಗದೆ ಇರಂಗೆ ಕಟ್ ಮಾಡ್ಬೇಕಾಗುತ್ತೆ. ಇದು ಫಸ್ಟ್ ಪಾಯಿಂಟ್. ಏನು? ನಾವು ಯಾವತ್ತೂ ಕಟ್ ಮಾಡಿರೋ ಉಗುರನ್ನ ನೆಲಕ್ಕೆ ತಾಗಿಸ್ಬಾರ್ದು. ನೀವು ಪರಿಹಾರ ಹೇಳ್ತೀನಿ ಅಂದ್ಬಿಟ್ಟು ಉಗುರು ಬಗ್ಗೆ ಹೇಳ್ತಿದ್ದೀರಾ ಅಂತ ಕೇಳ್ಬೇಡಿ. ಈ ಉಗುರಿನಲ್ಲೇ ಇರೋದು ಪರಿಹಾರ. ಉಗುರಿನಲ್ಲಿ ಪರಿಹಾರನ ಏನದು ಹೇಳ್ತೀನಿ ತಡೀರಿ. ಉಗುರು ಕಟ್ ಮಾಡ್ತೀರಾ ಅಲ್ವಾ, ನಾನು ಏನ್ ಹೇಳಿದೆ, ಭೂಮಿಗೆ ತಾಗಿಸ್ಬಾರ್ದು. ಹಾಗಾದ್ರೆ ಒಂದು ಪೇಪರ್ ಇಟ್ಕೊಂಡು ಅಥವಾ ಯಾವ್ದನ್ನ ರೊಟ್ಟಿ ಇಟ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ಗಂದಿಗೆ ಅಂಗಡಿಯಿಂದ ಈ ರೀತಿಯಾಗಿ ಒಂದು ಮಡಕೆ ತಗೊಂಬನ್ನಿ. ವೀಕ್ಷಕರೇ, ನೆನ್ಪಿರ್ಲಿ, ಮಣ್ಣಿನ ಮಡಕೆನೆ ಹಾಕ್ಬೇಕು. ಮಣ್ಣಿನ ಮಡಕೆ ತಗೊಂಬಂದು ಮತ್ತೆ ಈ ಮಡಕೆಗೆ ನೀವು ಕತ್ತರಿಸಿರ್ತೀರಲ್ಲ, ಉಗುರು ಕಟ್ ಮಾಡಿರ್ತೀರಲ್ಲ, ಆ ಉಗುರುನ ಇದಕ್ಕೆ ಹಾಕ್ಬಿಡ್ಬೇಕು. ನೀವು ಎಷ್ಟು ಕಟ್ ಮಾಡಿರ್ತೀರೋ, ಎಷ್ಟು ಅದು ಬಂದಿರುತ್ತೋ ಅಷ್ಟು ಉಗುರುನು ಏನ್ ಮಾಡಿ, ಈ ಮಣ್ಣಿನ ದೀಪ ಆಗಿರ್ಬೋದು ಅಥವಾ ಮಣ್ಣಿನ ಕುಡ್ಕೆ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು, ಒಟ್ನಲ್ಲಿ ಅದೇನಾಗಿರ್ಬೇಕು, ಮಣ್ಣಿಂದ ಆಗಿರ್ಬೇಕು, ಅದಕ್ಕೆ ಹಾಕ್ಬೇಕು. ಅದಾದ್ಮೇಲೆ ನೀವು ಏನ್ ಮಾಡ್ಬೇಕಂದ್ರೆ, ಲವಂಗ ನೋಡಿ, ಲವಂಗ, ಈ ಲವಂಗ 2 ಲವಂಗನ ಏನ್ ಮಾಡ್ಬೇಕು, ಉಗುರು ಹಾಕ್ಬೇಕು. ಉಗುರು ಜೊತೆ ಲವಂಗ ಹಾಕ್ಬೇಕು. ಮತ್ತೆ ಪಚ್ ಕರ್ಪೂರ, ನಾನು ತಂದಿಲ್ಲ ಪಚ್ ಕರ್ಪೂರ. ಅಕಸ್ಮಾತ್ ನಿಮ್ಗೆ ಏನಾದ್ರು ಪಚ್ ಕರ್ಪೂರ ಸಿಕ್ಕಿಲ್ಲ ಅಂತಂದ್ರೆ, ನಿಮ್ ಮನೆಯಲ್ಲಿ ಯಾವ್ದು ಕ್ಯಾಂಪರ್ ಇರುತ್ತೋ, ಯಾವ್ದು ದೀಪಕ್ ಬೆಳಗಿಸ್ತಿರಲ್ವಾ ಕರ್ಪೂರ, ಆ ಕರ್ಪೂರನ ಇದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಏನ್ ಮಾಡ್ಬೇಕು, ಅಗ್ನಿ ಸ್ಪರ್ಶ ಮಾಡ್ಬೇಕು. ನೆನ್ಪಿರ್ಲಿ, ಮಣ್ಣಿನ ಮಡಕೆ ತಗೊಬೇಕು, ಉಗುರು ಕಟ್ ಮಾಡಿರೋ ಉಗುರು ಹಾಕ್ಬೇಕು, 2 ಲವಂಗ ಹಾಕ್ಬೇಕು, ಪಚ್ ಕರ್ಪೂರ ಹಾಕ್ಬೇಕು, ಮತ್ತೆ ಇದಕ್ಕೆ ಅಗ್ನಿ ಸ್ಪರ್ಶ ಮಾಡ್ಬೇಕು. ಈ ಅಗ್ನಿ ಸ್ಪರ್ಶ ಮಾಡಿದಾಗ ಏನಾಗುತ್ತೆ, ಪೂರ್ತಿಯಾಗಿ ಬೂದಿ ಆಗುತ್ತೆ, ಸುಟ್ಟು ಕರ್ಕಳಾಗಿ ಬೂದಿ ಆಗ್ಬಿಡುತ್ತೆ. ಈ ಬೂದಿನ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ, ಒಂದ್ ಪೇಪರ್ ಅಲ್ಲಿ ಸಂಗ್ರಹಿಸ್ಕೊಬೇಕು. ಎಷ್ಟು ಬೂದಿ ಸಿಗುತ್ತೋ ಅಷ್ಟು ಬೂದಿನೂ ಒಂದ್ ಪೇಪರ್ ಅಲ್ಲಿ ಸಂಗ್ರಹಿಸ್ಕೊಂಡು ಹೋಗ್ಬಿಟ್ಟು ಯಾವ್ದಾದ್ರು ಚಿಗುರೋ ಮರ, ನಿಮ್ ಮನೆ ಅಕ್ಕಪಕ್ಕ ಆಗಿರ್ಬೋದು ಅಥವಾ ಮನೆ ಹತ್ರ ಯಾವ ಮರ ಸಿಗುತ್ತೋ
ಆ ಮರದ ಅಡಿ ಊತಾಕ್ಬಿಟ್ಟು ಬರಬೇಕು ಆ ಬೂದಿನ. ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಯಾವತ್ತೂ ಡ್ರೈ ಆಗಿರೋ ಗಿಡಕ್ಕೆ ನೀವು ಹೂತಾಕ್ಬಾರ್ದು. ಡ್ರೈ ಆಗಿದ್ರೆ ಅದೇ ಹೆಂಗೆ ಗಿಡ ಡ್ರೈ ಆಗುತ್ತೋ ಹಂಗೆ ನಿಮ್ ಜೀವನ ಕೂಡ ಡ್ರೈ ಆಗ್ತಾ ಹೋಗುತ್ತೆ. ಅದರಿಂದ ಚಿಗುರ್ಬೇಕು, ಯಾವುದೇ ಮರ ಆಗ್ಲಿ ಚಿಗುರ್ತಾ ಇರ್ಬೇಕು, ಅವಾಗ ಚಿಗುರ್ತಾ ಇರ್ಬೇಕು. ಅಂದ್ರೆ ಲೀಫು ಯಾವಾಗ್ಲೂ ಎವರ್ಗ್ರೀನ್ ಆಗಿರ್ಬೇಕು. ಅಂತ ಎವರ್ಗ್ರೀನ್ ಇರೋ ಮರದ ಕೆಳಗೆ ನೀವು ಈ ಬೂದಿನ ಊತಾಕ್ಬಿಟ್ಟು ಬಂದ್ರೆ ಅದು ಹೆಂಗೆ ಆ ಮರ ಚಿಗುರುತ್ತೋ ಅದೇ ತರ ನಿಮ್ ಕಷ್ಟಗಳು ನಿಮ್ ಜೀವನದಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಸಾಲ ಬಾಧೆ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಆರ್ಥಿಕ ಪರಿಸ್ಥಿತಿ ಕಮ್ಮಿ ಆಗ್ತಾ ಬರುತ್ತೆ. ಆರ್ಥಿಕ ಪರಿಸ್ಥಿತಿ ಸರೋಗುತ್ತೆ. ಅದ್ ಹೆಂಗೆ ಲೀಫ್ ಚಿಗುರುತ್ತೋ ಅದೇ ತರ ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದನ್ನ ಕಾಣ್ತೀರಾ, ಕಷ್ಟಗಳು ಕಮ್ಮಿ ಆಗುತ್ತೆ. ಇದೊಂದು ರೆಮಿಡಿ, ಈ ಉಗುರಿನಿಂದ ಈ ರೆಮಿಡಿ ನೀವು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತೀರಾ ಅನ್ಕೊಂತೀನಿ. ಥ್ಯಾಂಕ್ ಯು.